ರಶ್ಮಿಕಾ ಮದುವೆಗೆ ಫಿಕ್ಸ್ ಆಗೇ ಬಿಡ್ತು ಡೇಟ್. ಶೀಘ್ರದಲ್ಲೇ ಶ್ರೀಮತಿಯಾಗಲಿದ್ದಾರೆ ಕುಮಾರಿ ರಶ್ಮಿಕಾ. ಫೆಬ್ರವರಿಯಲ್ಲಿ ರಶ್ಮಿಕಾ ದೇವರಕೊಂಡ ಕಲ್ಯಾಣ ಜರುಗಲಿದೆ. ಕುಮಾರಿ ರಶ್ಮಿಕಾ ಶೀಘ್ರದಲ್ಲೇ ಶ್ರೀಮತಿಯಾಗಲಿದ್ದಾರೆ. ಫೆಬ್ರವರಿಯಲ್ಲೇ 2026ರ ಫೆಬ್ರವರಿ ತಿಂಗಳಲ್ಲೇ ಮದುವೆ ಆಗಲಿದೆ. ಅರಮನೆಯಲ್ಲಿ ಅದ್ದೂರಿ ಮದುವೆ ಆಗಲಿದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ರಶ್ಮಿಕಾ ವಿಜಯ್ ಮದುವೆ ಎಕ್ಸ್ಕ್ಲೂಸಿವ್. ರಾಜಸ್ಥಾನದ ಉದಯಪುರ ಪ್ಯಾಲೇಸ್ನಲ್ಲಿ ಮದುವೆ ಆಗಲಿದ್ದಾರೆ. ಫೆಬ್ರವರಿ 26, 2026ರಂದು ವಿಜಯ್ ಕೈ ಹಿಡಿಯಲಿದ್ದಾರೆ ರಶ್ಮಿಕಾ. ಹೈದರಾಬಾದ್ನಲ್ಲಿ ಗುಟ್ಟಾಗಿ ಎಂಗೇಜ್ಮೆಂಟ್ ಆಗಿತ್ತು ಈ ಜೋಡಿ. ರಶ್ಮಿಕಾ ಮದುವೆಗೆ ಫಿಕ್ಸ್ ಆಗೇ ಬಿಟ್ಟಿದೆ ಈಗ ಡೇಟ್. ಶೀಘ್ರದಲ್ಲೇ ಕುಮಾರಿ ರಶ್ಮಿಕಾ ಶ್ರೀಮತಿ ಆಗಲಿದ್ದಾರೆ. ಫೆಬ್ರವರಿ 26ರಂದು ಅರಮನೆಯಲ್ಲಿ ಉದಯಪುರದ ಪ್ಯಾಲೇಸ್ನಲ್ಲಿ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ಮದುವೆ ಆಗಲಿದೆ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಈಗ ಯಾವ ರೀತಿಯಾಗಿ ಹೆಸರನ್ನ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಬಾಲಿವುಡ್ನಲ್ಲೂ ಕೂಡ ಮಿಂಚುತ್ತಾ ಇದ್ದಾರೆ ನಮ್ಮ ಕನ್ನಡತಿ ಅನ್ನೋದೇ ಹೆಮ್ಮೆ. ಇದೆಲ್ಲದರ ಜೊತೆಗೆ ವಿಜಯ್ ದೇವರಕೊಂಡ ಅವರನ್ನು ಫೆಬ್ರವರಿ 26, 2026ರಲ್ಲಿ ಮದುವೆ ಆಗಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ಫಿಲಂ ರಿಪೋರ್ಟರ್ ಕೀರ್ತಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಮದುವೆಗೆ ಡೇಟ್ ಫಿಕ್ಸ್ ಆಗಿದೆ, ಎಲ್ಲಿ ಮದುವೆ ಆಗುತ್ತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಸ್ಯಾಂಡಲ್ವುಡ್ ನಿಂದ ಕರಿಯರ್ ಶುರು ಮಾಡಿ ಈಗ ಇಡೀ ಭಾರತವೇ ಮೆಚ್ಚುವ ನ್ಯಾಷನಲ್ ಕ್ರಶ್ ಆಗಿ ಬೆಳೆದಿರುವಂತಹ ರಶ್ಮಿಕಾ ಮಂದಣ್ಣ ಅವರಿಗೆ 2026 ವರ್ಷ ವೃತ್ತಿ ಜೀವನಕ್ಕೂ ಹಾಗೂ ವೈಯಕ್ತಿಕ ಜೀವನಕ್ಕೆ ಅತ್ಯಂತ ಮಹತ್ವದ ಘಟ್ಟ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಕಡೆ ರೌಡಿ ಬಾಯ್ ವಿಜಯ್ ದೇವರಕೊಂಡ ಹಾಗೂ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಗುಟ್ಟಾಗಿ ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ರು ಕುಟುಂಬಸ್ಥರ ಒಂದು ಸಮ್ಮುಖದಲ್ಲಿ. ಇದೀಗ ಮದುವೆ ಆಗೋಕೆ ಸಜ್ಜಾಗಿರುವಂತದ್ದು. ಫೆಬ್ರವರಿ ತಿಂಗಳಲ್ಲಿ 2026ರಲ್ಲಿ ರಾಜಸ್ಥಾನದ ಉದಯಪುರ ಪ್ಯಾಲೇಸ್ ನಲ್ಲಿ ಅವರು ಮದುವೆ ಆಗೋಕೆ ಎಲ್ಲ ಸಿದ್ಧತೆಗಳನ್ನ ಈಗ ಮಾಡ್ಕೊಂಡಿರುವಂತದ್ದು. ಆದ್ರೆ ಫೆಬ್ರವರಿ 26ರಂದು ಒಳ್ಳೆ ದಿನಾಂಕ ಅನ್ನುವಂಥದ್ದು ಕೇಳ್ಪಟ್ಟಿದ್ದಾರೆ. ಹೀಗಾಗಿ ಆ ದಿನದಂದೇ ಅವರು ಇಬ್ಬರು ಸಪ್ತಪದಿಯನ್ನ ತುಳಿಯೋದಕ್ಕೆ ಎಲ್ಲರೂ ಸಜ್ಜಾಗಿರುವಂತದ್ದು. ಜೊತೆಗೆ ಅಭಿಮಾನಿಗಳು ಕೂಡ ತುಂಬಾ ಖುಷಿಯಾಗಿ ಸಂಭ್ರಮದಿಂದ ಎಲ್ಲವನ್ನೂ ಸ್ವೀಕರಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಈಗ ಸೆಲೆಬ್ರಿಟೀಸ್ ಅಂದ ತಕ್ಷಣ ಯಾವಾಗ ಇವ್ರ ಮದ್ವೆ, ಗಾಸಿಪ್, ಡೇಟಿಂಗ್ ಈ ರೀತಿ ಎಲ್ಲ ವಿಚಾರಗಳು ಸಾಕಷ್ಟು ಕ್ಯೂರಿಯಾಸಿಟಿಯಿಂದ ಕೇಳ್ತಿರ್ತಾರೆ. ಹೀಗೆ ರಶ್ಮಿಕಾ ಮಂದಣ್ಣ ಅವರ ಒಂದು ಮದುವೆ ವಿಚಾರವಾಗಿ ಹಿಂದೆ ಹಲವು ಸಂದರ್ಶನಗಳಲ್ಲಿ ಪ್ರಶ್ನೆ ಬಂದಾಗ ನಾನು ವೃತ್ತಿ ಜೀವನ ಇರಬಹುದು, ವೈಯಕ್ತಿಕ ಜೀವನ ತುಂಬಾ ಪರ್ಸನಲ್ ಆಗಿ ಇಟ್ಕೊಳಕ್ಕೆ, ಖಾಸಗಿಯಾಗಿ ಇಟ್ಕೊಳಕ್ಕೆ ಇಷ್ಟಪಡ್ತೀನಿ, ನಾನು ಅಷ್ಟು ಹೇಳ್ಕೊಳೋದಿಲ್ಲ ಯಾವುದನ್ನ ಅನ್ನೋದನ್ನ ಹೇಳಿದ್ರು. ಅಕಸ್ಮಾತ್ ಮದುವೆ ಆದ್ರೂ ಸಹ ಓಪನ್ ಆಗಿ ಒಂದಿನ ಅನೌನ್ಸ್ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಈ ನಿಶ್ಚಿತಾರ್ಥ ವಿಚಾರ ಇರ್ಬೋದು, ಇನ್ನು ಈ ಹಿಂದೆ ಸಹ ಸಂದರ್ಶನ ಒಂದರಲ್ಲಿ ನಿಮ್ಮ ಬೆರಳಲ್ಲಿ ಇರುವಂತಹ ಒಂದು ಫಿಂಗರ್ ರಿಂಗ್ ಅಲ್ಲಿ ಇರುವಂತಹ ಒಂದು ಉಂಗುರ ಏನ್ ಕಾಣ್ತಾ ಇದೆ, ಅದು ಹೇಗೆ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಅನ್ನುವಂಥದ್ದು ಇಂಟರ್ವ್ಯೂ ನಲ್ಲಿ ಪ್ರಶ್ನೆಯನ್ನ ಕೇಳಿದಾಗ ಅವರು ಇದು ನನಗೆ ತುಂಬಾ ಸ್ಪೆಷಲ್ ವ್ಯಕ್ತಿಯಿಂದ ನನಗೆ ಸಿಕ್ಕಿರುವಂತದ್ದು ಅಂತ ಉತ್ತರವನ್ನ ಕೊಟ್ಟಿದ್ರು. ಅಂದಿನಿಂದನೂ ಸಹ ಅಭಿಮಾನಿಗಳಿಗೆ ಒಂದು ಕುತೂಹಲ ಇತ್ತು. ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಇಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದು. ಸದ್ಯ ಕೆಲವು ವಿಷಯಗಳನ್ನ ಸಾರ್ವಜನಿಕವಾಗಿ ಹಂಚ್ಕೊಳ್ಬಾರ್ದು ಅನ್ನುವಂತಹ ಮೈಂಡ್ ಸೆಟ್ ಇರುವಂತಹ ರಶ್ಮಿಕಾ ಅವರು ಈ ಮದುವೆ ವಿಚಾರವನ್ನ ಅಭಿಮಾನಿಗಳಿಗೆ ತಿಳಿಸ್ತಾರ, ಗುಡ್ ನ್ಯೂಸ್ ಏನಾದ್ರು ಅಫಿಷಿಯಲ್ ಆಗಿ ಹೇಳ್ಕೊಳ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಕೀರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.